ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಗನೂರು ಅರಣ್ಯ ಪ್ರದೇಶದಲ್ಲಿ ಅಪರಿಚಿತ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ. ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ವರ್ ಚಿದ್ದಿ ಮತ್ತು ಜಮಖಂಡಿಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಂದಾಜು 30 ರಿಂದ 35 ವರ್ಷ ವಯಸ್ಸಿನ ವ್ಯಕ್ತಿಯ ಶವ ಇದಾಗಿದೆ ಎಂದು ಅಂದಾಜಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕವೇ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆಯೇ ಅಥವಾ ಆತ್ಮಹತ್ಯೆಯೇ ಅಥವಾ ಇನ್ಯಾವುದೇ ಕಾರಣಕ್ಕೆ ಆತ ಸಾವನ್ನಪ್ಪಿದ್ದಾನೆ ಎನ್ನುವ ವಿಷಯ ತಿಳಿದು ಬರಲಿದೆ. ಸದ್ಯಕ್ಕೆ ಸ್ಥಳಕ್ಕೆ ಬಾಗಲಕೋಟೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ವರ್ ಚಿದ್ದಿ ಮತ್ತು ಜಮಖಂಡಿ ಪೊಲೀಸರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇನ್ನು ಕಳೆದ ಕೆಲವು ತಿಂಗಳ ಹಿಂದೆ ಯಾರಾದರೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಣೆಯಾಗಿದ್ದಾರೆಯೇ ಎಂದು ತನಿಖೆಯನ್ನು ಆರಂಭಿಸಿದ್ದಾರೆ. ಪೊಲೀಸ್ ತನಿಖೆಯಿಂದ ಮತ್ತು ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ ಜಮಖಂಡಿ ತಾಲೂಕಿನ ಜಕನೂರು ಅರಣ್ಯ ಪ್ರದೇಶದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಜಗನೂರು ಫಾರೆಸ್ಟ್ ಏರಿಯಾದಲ್ಲಿ ಒಂದು ಗಂಡಸಿನ ಶವ ಸುಮಾರು 25 ರಿಂದ 35 ವಯಸ್ಸಿನ ಒಳಗಿರ್ಬೋದು ಅಂತ ಅನ್ನಿಸ್ತದೆ. ಹೌದು, ಬ್ಲ್ಯಾಕ್ ಕಲರ್ ಟ್ರ್ಯಾಕ್ ಪ್ಯಾಂಟ್ ಅಂದರೆ ಸ್ಪೋರ್ಟ್ಸ್ ಹಾಕೋತಾರಲ್ಲ ಆ ಥರ ಬ್ಲ್ಯಾಕ್ ಕಲರ್ ಟ್ರ್ಯಾಕ್ ಪ್ಯಾಂಟು, ಒಂದು ಟೀ ಶರ್ಟ್ ಹಾಕ್ಕೊಂಡಿದೆ. ಅದು ಕೆರು ಅಂತಾರಲ್ಲ ಚಪ್ಪಲಿ ಹಾಕ್ಕೊಂಡಿದೆ. ಒಂದು ರುದ್ರಾಕ್ಷಿ ಮಾಲೆ ಇದೆ. ಇದೊಂದು ಗಂಡಸಿನ ಶವ ಈಗ ಇಲ್ಲಿ ನಿಂಗನೂರು ಹದ್ದಿನಲ್ಲಿ ಸಿಕ್ಕಿದೆ. ಇದು ನೋಡ್ತೀವಿ ನಾವು. ಯಾವುದಾದ್ರೂ ಕಾಣೆಯಾಗಿದ್ದ ಪ್ರಕರಣ ನಮ್ಮ ಸುತ್ತಮುತ್ತಲ ಎಲ್ಲರೂ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಏನಾರು ಕಾಣೆಯಾಗಿದ್ದ ಬಗ್ಗೆ ಏನಾರು ಇತ್ತು ಅಂತ ನೋಡೋಕೆ ಬರ್ತೈತಿ. ಈ ಶವ ನೋಡ್ತು ಅಂತಂದರೆ ಕನಿಷ್ಠ 5 ರಿಂದ 8 ದಿವಸ 5 ರಿಂದ 8-10 ದಿವಸ ಆಗಿರ್ಬೋದೇನೋ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದು ಯಾವ ರೀತಿ ಇದಾಗಿದೆ, ಸಾವು ಸಂಭವಿಸಿದೆ ಅಂತ ಅನ್ನೋದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಇದರ ನಂತರ ತಿಳಿತದೆ. ಹಾಗೆ ನೋಡೋಣ. ಈಗ ಇದು ಒಂದು ಕನಿಷ್ಠ 25 ರಿಂದ 35 ವಯಸ್ಸಿನ ಒಂದು ಗಂಡಸಿನ ಶವ. ಇದು ಕತ್ನಲ್ಲಿ ಮಾಲೆ ಎದ್ದಿದ್ದು ನೋಡ್ತು ಅಂತಂದರೆ ಒಂದು ಯಾವುದೋ ಹಿಂದೂ ಸಮಾಜದ ಹಿಂದೂ ಇದು ಇರ್ಬೋದು ಅಂತ ಅನ್ನಿಸ್ತದೆ.